ಇದು ಅಂತಿಂಥ ರಾಬರಿ ಅಲ್ಲ, ಕಂಡು ಕೇಳರಿಯದಂಥ ರಾಬರಿ. 400 ಕೋಟಿ ರೂಪಾಯಿಗಳ ರಾಬರಿ. 400 ಕೋಟಿ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. 400 ಕೋಟಿ. ಒಂದಿಷ್ಟು ಜನರದು ಈ ಸಂಭಾಷಣೆ ವೈರಲ್ ಆಗ್ತಾ ಇದೆ. ಕಿಶೋರ್ ಬರೀ ಮಧ್ಯವರ್ತಿಯಾಗಿ ಕೆಲಸ ಮಾಡದ್ನ ಅಥವಾ ನೇರ ಪಾತ್ರ ಇದೆಯಾ? ಕಿಶೋರ್ ಮತ್ತು ಜಯೇಶ್ ಏನೇನು ಮಾತಾಡಿದ್ದಾರೆ? ಆಡಿಯೋ ಕ್ಲಿಪ್ಪಿಂಗ್ಸ್ ಮತ್ತು ವಾಟ್ಸಪ್ ಸಂದೇಶಗಳು. ಈ ವಿರಾಟ್ನನ್ನು ಬಂಧಿಸಿ ತನಿಖೆ ಮಾಡ್ತಾ ಇದ್ದಾರೆ. ಹೇಗಾಯ್ತಿದು? ಯಾರ್ಯಾರ ಪಾತ್ರ ಇದೆ? ಕಿಶೋರ್ ಮತ್ತು ಜಯೇಶ್ ಏನೇನು ಮಾತಾಡಿದ್ದಾರೆ? ಕಿಶೋರ್ ಒಬ್ಬ ಉದ್ಯಮಿ, ಸಾಕಷ್ಟು ಮಾತಾಡಿದ್ದಾನೆ. ಆತ ಹೇಳುವಂಥ ಆ ಮಾತಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದರ ಹಿಂದೆ ಗುಜರಾತ್ನ ಒಬ್ಬ ದೊಡ್ಡ ರಾಜಕಾರಣಿ ಇದ್ದಾನೆ. ಏನಿದರ ಅರ್ಥ? ಇದೆಲ್ಲವೂ ಸ್ಟೋರಿ ಆ ಪಾಲಿಟಿಷಿಯನ್ಗೆ ಗೊತ್ತಾಗ್ಬಿಟ್ಟಿದೆ. ಇದು ಫಂಡಿಂದು ಬೇರೆ ವ್ಯವಸ್ಥೆ ಮಾಡ್ತಾರೆ, ಫಂಡ್ದು ಅಂತ ಕೂಡ ಹೇಳ್ತಾನೆ ವಿರಾಟ್. ನಂತರ ರಾಜಕಾರಣಿ ಇದರ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಎಲ್ಲವೂ ಕೂಡ ಅವರಿಗೆ ಗೊತ್ತಾಗಿದೆ. ಕಿಶೋರ್ ಮತ್ತು ಜಯೇಶ್ ನಡುವಿನ ಎಕ್ಸ್ಕ್ಲೂಸಿವ್ ಸಂಭಾಷಣೆ. ವಿರಾಟ್ ಮತ್ತು ನನ್ನ ನಡುವೆ ಮೀಡಿಯೇಟರ್ ಕೆಲಸ ಮಾಡಿದಂಥ ವ್ಯಕ್ತಿ ಬಹಳ ದೊಡ್ಡವನು ಅಂದಿದ್ದಾನೆ ಕಿಶೋರ್. ಇದರ ಹಿಂದಿರುವಂಥ ಗುಜರಾತ್ನ ದೊಡ್ಡ ರಾಜಕಾರಣಿ ಯಾರು? ಇದು ಪ್ರಶ್ನೆ. ಯಾರ್ಯಾರ ಹೆಸರುಗಳು ಹೊರಗಡೆ ಬಂದ್ಬಿಡ್ತವೋ ಗೊತ್ತಿಲ್ಲ. ರಾಜಕಾರಣಿನೇ ಇದರ ಬಗ್ಗೆ ಬಹಳ ಇಂಟ್ರೆಸ್ಟ್ ತಗೊಂಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ನಾನಿಲ್ಲಿ ಮಧ್ಯವರ್ತಿ ಮಾತ್ರ, ಮೀಡಿಯೇಟರ್ ಮಾತ್ರ ಅನ್ನೋ ಮಾತನ್ನು ಕೂಡ ಅವನು ಹೇಳ್ತಾನೆ. ಹಾಗಾದರೆ ಇವರಿಬ್ಬರು ಏನೇನು ಮಾತಾಡಿದ್ದಾರೆ, ಕಿಶೋರ್ ಮತ್ತು ಜಯೇಶ್? ಬನ್ನಿ ನೋಡೋಣ. आता कसं आहे की त्याच्यामध्ये जो मध्यस्थी माणूस आहे तो मोठा आहे. म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. तर कसं आहे की हे सगळी स्टोरी त्याच्याकडे गेली. आता तो आत्ता याचा काल रात्री फोन आला होता विराटचा. तर तो काहीतरी अरेंजमेंट दुसरी करतो. आता त्या फंडच्या त्या पैशाचं काय झालं हे तो पण आता हे तो थोडासा तो पण इंटरेस्ट घेतोय. आता तो पॉलिटिशियन आहे तो. तर आता ते बोलतो की ते मी बोला आता ते मरू द्या मला, पण जे माझं आता झालंय ते तुम्ही मला मोकळा करा. की मला माझे पैसे तर जे घुसलेत, कारण माझ्या तर दुसरं काय संबंध नाही. इन्व्हेस्टर सारखा आहे मी. नाही पण मी काय होतो माझे जे पैसे मी ते पण मी बोललो तुमच्या सांगण्यावरनं मी ते तेवढा केला होता. तर ते बोलले ठीक आहे. तर आता ते हा लाईनअप करतो 1-2 दिवसांनी कुठेतरी. ते बोललो आता त्याच्याकडे पैसे तर नाहीये, पैसे तर त्यांनी कुठेतरी जमा केले. बोललो ठीक आहे. तर ते बोलतो मटेरियल आहे त्याच्याकडे दुसरा. ನೋಡಿ, ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ದೇಶದ ಅತಿ ದೊಡ್ಡ ದರೋಡೆ ನಡೀತಲ್ಲ, ಆ ದರೋಡೆನಲ್ಲಿ ಪ್ರಮುಖವಾದಂಥ ಪಾತ್ರಧಾರಿಗಳು ಇವರೇನ, ಕಿಶೋರ್ ಮತ್ತು ಜಯೇಶ್. ಇವರಿಬ್ಬರ ಸಂಭಾಷಣೆಯನ್ನು ನಾವು ಕೇಳ್ತಾ ಇದ್ವಿ. ಮರಾಠಿನಲ್ಲಿದೆ. ಅದರ ಕನ್ನಡದ ವಿವರಗಳನ್ನು ನಾವು ಸ್ಕ್ರೀನ್ನ ಎಡಭಾಗದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ನನ್ನ ಹಣ ನಾನು ಕೊಡು ಅಂತ ಅವ್ರಿಗೆ ಹೇಳಿದ್ದೀನಿ ಅಂತಾನೆ ಕಿಶೋರ್. ಯಾರೀತ? ನನಗಿದರಲ್ಲಿ ಯಾವುದೇ ಸಂಬಂಧ ಇಲ್ಲ, ಯಾವುದೇ ರೋಲ್ ಇಲ್ಲ. ನಾನು ಇನ್ವೆಸ್ಟರ್. ನಾನು ಇನ್ವೆಸ್ಟರ್ ರೀತಿಯಲ್ಲಿದ್ದೀನಿ, ನಾನು ಹೂಡಿಕೆದಾರನ ರೀತಿಯಲ್ಲಿದ್ದೀನಿ. ಇದರ ನಡುವೆ ವೆರಿ ಇಂಪಾರ್ಟೆಂಟ್ಲಿ ಅವನು ಒಂದು ಸಂಗತಿನ ಹೇಳ್ತಾನೆ. ಇದರ ಹಿಂದೆ ಗುಜರಾತ್ನ ದೊಡ್ಡ ರಾಜಕಾರಣಿ ಒಬ್ಬ ಇದ್ದಾರೆ. ಯಾರವರು? ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಇದು ಕಂಡು ಕೇಳಿರೋದಂಥ ಪ್ರಕರಣ. ಇದು 400 ಕೋಟಿ ರೂಪಾಯಿ ರಾಬರಿ. ಅಂದ್ಕೊಳ್ಳಿಕ್ಕೆ ಸಾಧ್ಯನಾ? ಊಹಿಸ್ಲಿಕ್ಕೆ ಸಾಧ್ಯನಾ? ಈಗ ಕಿಶೋರ್ ಮತ್ತು ಜಯೇಶ್ ನಡುವಿನ ಸಂಭಾಷಣೆ. ಯಾರೀ ಕಿಶೋರ್, ಯಾರೀ ಜಯೇಶ್? ಇವರಿಬ್ಬರು ನಡುವಿನ ಸಂಬಂಧ ಏನು? ಬರೀ ನಾನು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಈತ ಹೇಳ್ತಿರೋಂಥದ್ದೇನು? ಜೊತೆಗೆ ಗುಜರಾತಿನ ಒಬ್ಬ ದೊಡ್ಡ ರಾಜಕಾರಣಿ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಅದರ ಹಿಂದಿನ ಮರ್ಮ ಏನು?
ರಂಗನಾಥ್, ಕರ್ನಾಟಕ ಮತ್ತು ಗೋವಾ ಗಡಿಯಲ್ಲಿ 400 ಕೋಟಿ ರೂಪಾಯಿ ರಾಬರಿ ಪ್ರಕರಣ ಇದೆ. ಇದು ದಿನಕ್ಕೊಂದು ಸ್ಫೋಟಕ ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದು. ಸದ್ಯ ಈಗ ನಾಸಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಒಂದು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ಈ ಒಂದು ಪ್ರಕರಣದ ತೀವ್ರತೆ ಗೊತ್ತಾಗ್ತಾ ಇದ್ದಂತೆ SIT ತನಿಖೆಯನ್ನ ರಚನೆ ಮಾಡಿ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಈವರೆಗೂ ಕೂಡ ಈ ಏನು 400 ಕೋಟಿ ರೂಪಾಯಿ ಹಣ ಏನಿತ್ತು, 2000 ಮುಖಬೆಲೆಯ ಹಣವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಅನ್ನುವಂಥದ್ದು ಏನು ಮಾಹಿತಿ ಇತ್ತು, ಇದು ಕಿಶೋರ್ಗೆ ಸೇರಿದ್ದಾಗಿತ್ತು ಅನ್ನುವಂಥ ಮಾಹಿತಿ ಇತ್ತು. ಆದರೆ ಇದೀಗ ಸದ್ಯದ ಆಡಿಯೋವನ್ನು ನೀವು ಕೂಡ ಗಮನಿಸಿದ್ರಿ. ಅದರಲ್ಲಿ ಒಬ್ಬ ರಾಜಕಾರಣಿಯ ಹೆಸರನ್ನು ಕೂಡ ಇಲ್ಲಿ ಹೇಳದೇನೆ ಉಲ್ಲೇಖ ಮಾಡಿರುವಂಥದ್ದು. ಅದು ಗುಜರಾತ್ ಮೂಲದ ಪವರ್ಫುಲ್ ರಾಜಕಾರಣಿ ಅನ್ನುವಂಥದ್ದನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಹೇಳಿರುವಂಥದ್ದು. ಈತ ಕಿಶೋರ್ ಏನಿದ್ದಾನೆ, ಈತ ಈ ಒಂದು ಪ್ರಕರಣದ ಸಂಪೂರ್ಣ ರೂವಾರಿ ಕಿಂಗ್ ಪಿನ್ ಕಿಶೋರ್ ಆಗಿರುವಂಥದ್ದು. ಇನ್ನು ಜಯೇಶ್ ಯಾರು ಅನ್ನುವಂಥದ್ದು ನೋಡೋದಾದ್ರೆ ಈತ ರೈಲ್ವೆ ಇಲಾಖೆಯಲ್ಲಿ ಪೊಲೀಸ್ ಸಿಬ್ಬಂದಿಯಾಗಿ ಕರ್ತವ್ಯ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅದರ ಜೊತೆಗೆ ಈತನಿಗೆ ಬಾಲಾಜಿ ದೇವಸ್ಥಾನ ಏನಿದೆ ಅಲ್ಲಿ ಬಹುದೊಡ್ಡ ಲಿಂಕ್ ಇರುವಂಥದ್ದು. ಸೊ ಈ ಹಣವನ್ನು ಆತನ ಮೂಲಕ ಎಕ್ಸ್ಚೇಂಜ್ ಮಾಡಿಕೊಳ್ಳೋಕೆ ಪ್ಲ್ಯಾನ್ ಮಾಡಿರುವಂಥದ್ದು. ಹೀಗಾಗಿ ಈ ಜಯೇಶ್ನ ಮನವೊಲಿಸೋಕೆ ಕಿಶೋರ್ ತಮ್ಮ ಜೊತೆಗೆ ಕೆಲವೊಂದಿಷ್ಟು ಜನ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅದ್ರ ಜೊತೆಗೆ ರಾಜಕಾರಣಿಗಳೇ ಇದರಲ್ಲಿ ಪವರ್ಫುಲ್ ರಾಜಕಾರಣಿಗಳೇ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತನಾಡಿರುವಂಥ ಆಡಿಯೋ ಇದು. ಈ ಒಂದು ಜಯೇಶ್ ಮೂಲಕ ಹಣವನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋಕೆ ಪ್ಲ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಮಾತಾಡಿರುವಂಥ ಆಡಿಯೋ ಅನ್ನುವಂಥದ್ದು ಕೂಡ ಸದ್ಯದ ಮಾಹಿತಿ. ಸದ್ಯ ಈಗ ಈ ಒಂದು ಆಡಿಯೋ ಜೊತೆಗೆ ಇನ್ನೂ ಕೂಡ 2-3 ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಆ ಎಲ್ಲ ಆಡಿಯೋಗಳನ್ನು ಇಟ್ಕೊಂಡು ಈಗಾಗಲೇ SIT ತಂಡದ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಅಧಿಕಾರಿಗಳ ಜೊತೆಗೆ ರಾಜಕಾರಣಿಗಳ ಕೈವಾಡ ಇಲ್ಲದೆ ಇಂಥ ದೊಡ್ಡ ಒಂದು ಪ್ರಕರಣಗಳು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ 2 ಕಂಟೈನರ್ ವಾಹನಗಳಲ್ಲಿ 400 ಕೋಟಿ ರೂಪಾಯಿ ಹಣವನ್ನು ತೆಗೆದುಕೊಂಡು ಹೋಗುವಂಥದ್ದು ಕೂಡ ಸಾಮಾನ್ಯವಾದ ಕೆಲಸ ಅಲ್ಲ. ಹೀಗಾಗಿ ಇದರಲ್ಲಿ ದೊಡ್ಡವರ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಸದ್ಯದ ಆಡಿಯೋ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಬೆಳಗಾವಿಯ ಪೊಲೀಸರು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೇ ಇರಲಿ, ಇದ್ರ ಹಿಂದೆ BJP ಅಥವಾ ಕಾಂಗ್ರೆಸ್ ಪಕ್ಷದ ಯಾರೇ ನಾಯಕರು ಇದ್ರೂ ಕೂಡ ನಮ್ಮ ಕೈಯಲ್ಲಿ ತನಿಖೆ ಕೊಟ್ಟಿದ್ದೆ ಆದರೆ ನಾವು ಅವ್ರನ್ನ ಎತ್ತಕೊಂಡು ಬರ್ತೀವಿ ಅನ್ನುವಂಥ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಒಂದು ಕಡೆ ಬೆಳಗಾವಿಯಿಂದಲೂ ಕೂಡ ನಾವು ತನಿಖೆ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ SIT ಮೂಲಕ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. 6 ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಿರುವಂಥದ್ದು. ಇದರಲ್ಲಿ ವಿರಾಟ್ ಅನ್ನುವಂಥ ಹೆಸರೇನು ಉಲ್ಲೇಖ ಆಗಿದೆ, ಆತನನ್ನು ಕೂಡ ಈಗ ಪೊಲೀಸರು ಬಂಧಿಸಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈ ಎಲ್ಲವನ್ನ ಹಣವನ್ನು ಸಾಗಿಸುವಂಥ ಜವಾಬ್ದಾರಿ ವಿರಾಟ್ಗೆ ಕಿಶೋರ್ ಕೊಟ್ಟಿರ್ತಾನೆ. ವಿರಾಟ್ ಮತ್ತು ಕಿಶೋರ್ ಏನಿದ್ದಾರೆ, ಇಬ್ಬರು ಸ್ನೇಹಿತರಿದ್ದಾರೆ. ಸೊ ಕಿಶೋರ್ ವಿರಾಟ್ಗೆ ಒಪ್ಪಿಸ್ತಾನೆ. ವಿರಾಟ್ನ ಮೂಲಕ, ಆತನ ಹುಡುಗರ ಮೂಲಕ ಈ ಹಣವನ್ನು ಗೋವಾದಿಂದ ಮಹಾರಾಷ್ಟ್ರ ಅಥವಾ ತಿರುಪತಿಗೆ ಸಾಗಿಸಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಆ ಒಂದು ಆಡಿಯೋದಲ್ಲಿ ಬಯಲಾಗಿರುವಂಥದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕಿಶೋರ್ ಏನು ಪರಾರಿಯಾಗಿದ್ದಾನೆ, ಆತನ ಬೆನ್ನನ್ನು ಈಗಾಗಲೇ SIT ತಂಡದವರು ಬಿದ್ದಿರುವಂಥದ್ದು. ಇನ್ನೊಂದು ಕಡೆ ವಿರಾಟ್ನನ್ನು ಕೂಡ ತೀವ್ರ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ಸಂಗತಿ. ಈ ದುಡ್ಡು ಯಾವುದು? ಹಳೆಯ ದುಡ್ಡ ಇದು. 2000 ರೂಪಾಯಿ ಕಂಟೇನರ್ ಸುಮಾರು 400 ಕೋಟಿ ಇತ್ತು ಅನ್ನುವಂಥದ್ದು ಒಂದು ಕಡೆಗೆ, ಇಲ್ಲ ಹೆಚ್ಚು ಕಡಿಮೆ 1000 ಕೋಟಿ ಇತ್ತು ಅನ್ನುವಂಥದ್ದು ಇನ್ನೊಂದು ಕಡೆಗೆ. ಯಾರ್ಯಾರಿಗೋ ಟಾಸ್ಕ್ ಕೊಟ್ಟಿದ್ರು, ಇನ್ಯಾರ್ಯಾರೋ ಮಾಡ್ತಾಯಿದ್ರು, ಅದನ್ನು ತಗೊಂಡು ಹೋಗ್ತಾಯಿದ್ರು. 2 ಕಂಟೈನರ್ಗಳು, 2 ಕಂಟೈನರ್ಗಳಲ್ಲಿ ಇದ್ದಂಥ ಹಣವನ್ನು ಲೂಟಿ ಮಾಡಲಾಗಿದೆ. ಈ ಲೂಟಿ ಮಾಡಿದ್ದು ಅದೆಲ್ಲದೂ ಕೂಡ ಹೆಂಗೆ ಗೊತ್ತಾಯಿತು? ಒಂದು ಕಿಡ್ನ್ಯಾಪ್ ಪ್ರಕರಣದಿಂದ ಇದೆಲ್ಲದೂ ಕೂಡ ಹೊರಗಡೆ ಬಂತು. ಬಹಳ ಒಂಥರ ಸಿನಿಮೀಯವಾಗಿದೆ ಇದು, ಬಹಳ ರೋಚಕವಾಗಿರುವಂಥ ಕಥೆ ಇದು. ಈ ಸಂದೀಪ್ ಪಾಟೀಲ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಸುತ್ತುವಂಥ ಕಥೆ ಇದು. ಅದು ಯಾಕಂದರೆ ಕಂಟೈನರಲ್ಲಿ ಇದ್ದಿದ್ದು 400 ಕೋಟಿ, ಇನ್ನೊಂದು ಮೂಲದ ಪ್ರಕಾರ 400 ಕೋಟಿ ಅಲ್ಲ, 1000 ಕೋಟಿ ಹಳೆ ನೋಟ್ಗಳು. ಯಾರೀತ? ಸಂದೀಪ್ ಪಾಟೀಲ್ ಈತನ ಹೆಸರು. ಈತನಿಗೂ ಇದಕ್ಕೂ ಏನು ಸಂಬಂಧ? ಸಂದೀಪ್ ಪಾಟೀಲ್ ಮಹಾರಾಷ್ಟ್ರದ ನಾಸಿಕ್ ಠಾಣೆಗೆ ಬಂದ ಡಿಸೆಂಬರ್ 17ನೇ ತಾರೀಕು ಆತ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಏನಂತ ಕಂಪ್ಲೇಂಟ್ ಕೊಡ್ತಾನೆ? 400 ಕೋಟಿ ರೂಪಾಯಿ ಇದ್ದಂಥ ಕಂಟೈನರ್ನ ಹೈಜಾಕ್ ಮಾಡಲಾಗಿದೆ ಅನ್ನುವಂಥ ದೂರನ್ನು ಕೊಡ್ತಾನೆ. ಹೈಜಾಕ್ ಮಾಡಿದರು ಅಂತ. ಹೀಗೆ ದೂರು ಕೊಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಇದೇ ಸಂದೀಪ್ ಪಾಟೀಲ್ನ ಆತನ ಸ್ನೇಹಿತ ಕಮ್ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಕಡೆಯವರು ಕಿಡ್ನ್ಯಾಪ್ ಮಾಡಿದರು. ಯಾಕೆಲ್ಲ ಬಿಟ್ಟು ಇವನ್ನೇ ಕಿಡ್ನ್ಯಾಪ್ ಮಾಡಿದರು? ಇದು ಸಂಗತಿ. ಏನಪ್ಪ ಅದು ವಿಷಯ ಅಂತಂದರೆ, ಈ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಕಿಶೋರ್ ಸೇಠ್ ಅವನಿಗೆ ಸೇರಿದಂಥ ಹಣ ಇದು 400 ಕೋಟಿ. ಇದೇ ಕಿಶೋರ್ ಸೇಠ್ಗೆ
ಅಕ್ಟೋಬರ್ 16ನೇ ತಾರೀಕು ಹಣ ತುಂಬಿದಂಥ ಕಂಟೈನರ್ಗಳು ಅದನ್ನು ಹೈಜಾಕ್ ಆಯಿತು. ಆವಾಗ ಒಂದು ವಾಟ್ಸಪ್ ಕಾಲ್ ಹೋಗುತ್ತೆ, 400 ಕೋಟಿ ನಿನಗೆ ಹಣ ಬೇಕು ಅನ್ನೋದಾದರೆ ನಮಗೆ 100 ಕೋಟಿ ರೂಪಾಯಿ ಕೊಡು. ಇದು ಯಾರು ಕಳಿಸಿದ್ದು? ಸಂದೀಪ್ ಪಾಟೀಲ ಕಳಿಸಿದ. ಸಂದೀಪ್ ಪಾಟೀಲ್ ಹೆಸರಲ್ಲಿ ಯಾವಾಗ ಈ ಮೆಸೇಜ್ ಬಂತಲ್ಲ, ಈ ಕಿಶೋರ್ ಮತ್ತು ಆತನ ಕಡೆಯವರು ಅಂದ್ಕೊಂಡ್ರು, ಓಹೋ ಇದು ಇವ್ರದ್ದೇ ಕೆಲಸ ಇದು, ಹಾಗಾದರೆ ಈ ರೀತಿ ಅವನು ವಾಟ್ಸಪ್ ಮೆಸೇಜ್ ಕಳಿಸಿ ನನಗೆ, ಅವನ್ನೇ ನಾವು ಎತ್ಬಿಡ್ಬೇಕು ಅಂದರೆ ಕಿಡ್ನ್ಯಾಪ್ ಮಾಡಬೇಕು. ಹೀಗಾಗೇನು ಅಂದರೆ ಕಿಶೋರ್ ಮತ್ತು ಅವನ ಸ್ನೇಹಿತರು ಅಕ್ಟೋಬರ್ 22ನೇ ತಾರೀಕು ಇದೇ ಸಂದೀಪ್ ಪಾಟೀಲ್ನ ಅಪಹರಿಸಿಬಿಡ್ತಾರೆ. ಆ ಅಪಹರಿಸಿ ಅವನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಟ್ಟಾದ್ಮೇಲೆ ಅದು ಹೆಂಗೆಂಗೋ ಅವನು ತಪ್ಪಿಸ್ಕೊಂಬರ್ತಾನೆ. ತಪ್ಪಿಸ್ಕೊಂಬಂದವನು ಪೊಲೀಸರಿಗೆ ದೂರು ಕೊಡ್ತಾನೆ. ಅಲ್ಲಿಂದ ಇದು ಪೂರ್ತಿ ಇದು ಹೊರಗಡೆಗೆ ಬಂತು. ನೋಡಿ ಎಲ್ಲಿಂದ ಎಲ್ಲಿ ತನಕ ಇದೆ ಸಂಗತಿ, ಎಲ್ಲಿಂದ ಎಲ್ಲಿ ತನಕ. 400 ಕೋಟಿ ಅಲ್ಲ, 1000 ಕೋಟಿ ಅಂತ. ಅಂದರೆ ಇದ್ರ ಹಿಂದೆ ಒಂದು ದೊಡ್ಡ ಸಂಗತಿ ಇದೆ. ಇದರ ಹಿಂದೆ ಈ ಸಾಮಾನ್ಯ ಅಲ್ಲ ಇದು. ಯಾಕಂದರೆ ಸಂದೀಪ್ ಪಾಟೀಲ್ ವಿಡಿಯೋ ಇದೆಯಲ್ಲ, ಅವನು ತೋರಿಸ್ತಾ ಇದ್ದೀವಿ ಆ ಸಂದೀಪ್ ಪಾಟೀಲ್ನ. ಆತ ಹೇಳ್ತಾನೆ, ನನ್ನನ್ನು ಹೆಂಗೆ ಅಪಹರಿಸಿದ್ರು, ಎಲ್ಲಿ ಕರ್ಕೊಂಡು ಹೋದರು, ಅದಾದಮೇಲೆ ನಾನು ಹೆಂಗೆ ತಪ್ಪಿಸ್ಕೊಂಬಂದೆ, ಇದ್ರ ಹಿಂದಿರುವಂಥವ್ನು ಕಿಶೋರ್, ನಾನೇ ಮೆಸೇಜ್ ಮಾಡಿದೆ ಅಂತ ಅಂದ್ಕೊಂಡ ಅವನು, ನನ್ನನ್ನು ಅಪಹರಿಸಿದ್ರು, ನಾನು ಹೆಂಗೋ ತಪ್ಪಿಸ್ಕೊಂಬಂದೆ, ನಾನೀಗ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾ ಇದ್ದೀನಿ. ಇದು ಸಂದೀಪ್ ಪಾಟೀಲನ ಮಾತು. ಹಾಗಾದರೆ ಈ ನಾಪತ್ತೆ ಆಗಿರುವಂಥ ಕಂಟೈನರ್ಗಳಲ್ಲಿ ಎಷ್ಟು ಹಣ ಇತ್ತು, ಯಾರು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು ಅದನ್ನು? ಚಲಾವಣೆಯಲ್ಲೇ ಇಲ್ದಿರುವಂಥ 2,000 ರೂಪಾಯಿ ಮುಖಬೆಲೆಯ ಈ ದುಡ್ಡನ್ನು ಎಲ್ಲಿ ತಗೊಂಡು ಹೋಗ್ತಾ ಇದ್ರು? ಅದು ದೇವಸ್ಥಾನಕ್ಕೆ ಸೇರಿದ ದುಡ್ಡು ಅಂತ ಹೇಳಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ ತಿರುಪತಿಗೆ ಸಾಗಿಸಲಾಗ್ತಾ ಇತ್ತು. ಇಲ್ಲಿದೆ ಸಂಗತಿ. आता कसं आहे की त्याच्यामध्ये जो मध्यस्थी माणूस आहे तो मोठा आहे. म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. तर कसं आहे की हे सगळी स्टोरी त्याच्याकडे गेली. आता तो आत्ता याचा काल रात्री फोन आला होता विराटचा. तर तो काहीतरी अरेंजमेंट दुसरी करतो. आता त्या फंडच्या त्या पैशाचं काय झालं हे तो पण आता हे तो थोडासा तो पण इंटरेस्ट घेतोय. आता तो पॉलिटिशियन आहे तो. तर आता ते बोलतो की ते मी बोला आता ते मरू द्या मला, पण जे माझं आता झालंय ते तुम्ही मला मोकळा करा, की मला माझे पैसे तर जे घुसलेत, कारण माझ्या तर दुसरं काय संबंध नाही, इन्व्हेस्टर सारखा आहे मी. नाही पण मी काय होतो माझे जे पैसे मी ते पण मी बोललो तुमच्या सांगण्यावरनं मी ते तेवढा केला होता. तर ते बोलले ठीक आहे. तर आता ते हा लाईनअप करतो 1-2 दिवसांनी.